ಏನಾದರೂ ಜನರು ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಜ್ಯೋತಿಷಿಗಳ ಹತ್ರ ಹೋಗ್ತಾರೆ. ಯಾಕಪ್ಪ ಅಂತಂದ್ರೆ ಏನಾದರೂ ಮಾರ್ಗದರ್ಶನ ಮಾಡ್ತಾರೆ, ಏನಾದರೂ ಮಾರ್ಗ ತೋರಿಸ್ಕೊಡ್ತಾರೆ ಅಂತ. ಆದರೆ ಈ ಜ್ಯೋತಿಷಿಗಳು ಮಾಡುವಂಥ ಹಠಾಟೋಪಗಳಿದಾವಲ್ಲ, ಒಂದಾ ಎರಡಾ? ಯಾಕಂದರೆ ಈಗ ನೋಡಿ, ಕಮಲಾಕರ್ ಭಟ್ ಅರೆಸ್ಟ್ ಆಗಿರೋದು, ಅವನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ A1 ಸುಚಿತ್ರಾ, A2 ಲೋಕನಾಥ್, A3 ಕಮಲಾಕರ್ ಭಟ್, A4 ಆಕಾಶ್, ಇವು 4 ಜನರಿಗೆ ನ್ಯಾಯಾಂಗ ಬಂಧನ. ಕರ್ಮ ಇದು. ಏನು ಕರ್ಮ ನೋಡಿ. ಹೆಂಗೆ ಗೊತ್ತಾ, ಇವ್ರು ಏನೇನು ರೀಲ್ಸ್ ಮಾಡ್ತಾರಲ್ಲ, ರೀಲ್ಸ್ ಇವರ ಮನಸ್ಥಿತಿನ ಹೇಳ್ತವೆ. ಇವ್ರ ರೀಲ್ಸು ಇದು ನೋಡೇ ಕಂಡುಕೋಬೋದು. ಹುಚ್ಚಾಟದ ಪರಮಾವಧಿಗಳದ್ದು ಬಿಟ್ಟಿದ್ದಾರೆ. ಇದೇ ಯಾರಾದರೂ ಒಬ್ಬ ವ್ಯಕ್ತಿನ ನಂಬೇಕಾರೆ ಆ ನಂಬಿಕೆ, ಅವನ ನಂಬಿಕೆ ಯೋಗ್ಯನಾದವನ ಏನು, ಎತ್ತ, ಅವನ ಹಣೆ ಬರಹ ಏನು, ಅವನ ಯೋಗ್ಯತೆ ಏನು, ವಯಸ್ಸಿಗೆ ಬಂದು ಮಕ್ಕಳಿರ್ತಾರೆ, ನಮ್ಮ ಆಟಾಟೋಪುಗಳೇನು, ಜನ ನೋಡಿದ್ರೆ ಏನು ಅಂದ್ಕೋತಾರೆ, ಮಕ್ಕಳ ಭವಿಷ್ಯ ಏನು, ಜವಾಬ್ದಾರಿ ಇರುವಂಥವ್ರು ಯಾರಾದರೂ ಏನಾದರೂ ಮಾಡೋಕ್ಕೆ ಸಾಧ್ಯನಾ? ಇನ್ನು ಇದೆಲ್ಲದರ ನಡುವೆ BK ಹರಿಪ್ರಸಾದ್ ಮಾಡಿರುವಂಥ ಟ್ವೀಟ್. ಆ ಟ್ವೀಟ್ ಯಾರ ಬಗ್ಗೆ? ಶಾಸಕ ಸುರೇಶ್ ಕುಮಾರ್ ಬಗ್ಗೆ. ಎಲ್ಲೋ ಸುರೇಶ್ ಕುಮಾರ್ ಹೋಗಿರ್ತಾರೆ, ಅಲ್ಲಿ ಕಮಲಾಕರ್ ಭಟ್ ಸಿಕ್ಕಿರ್ತಾರೆ, ಅವರಿಬ್ಬರು ಫೋಟೋ ತೆಗೆಸ್ಕೊಂಡಿರ್ತಾರೆ. ಸುರೇಶ್ ಕುಮಾರ್ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ. ಅದಕ್ಕೆ ಅವ್ರು ಕೇಳ್ತಾರೆ, ಕಮಲಾಕರ್ ಕೇಸ್ನಲ್ಲಿ ಸುರೇಶ್ ಕುಮಾರ್ ಪಾತ್ರ ಇಲ್ವಾ ಅಂತ ಕೇಳ್ತಾರೆ BK ಹರಿಪ್ರಸಾದ್. ಏನು ಹೇಳೋದು? ನೋಡಿ, ಅವ್ರ ಟ್ವೀಟನ್ನು ನಾವು ತೋರಿಸ್ತಾ ಇದ್ದೀವಿ. ಸುರೇಶ್ ಕುಮಾರ್ ಪಾತ್ರ ಇಲ್ವಾ ಇದರಲ್ಲಿ ಅಂತ ಕೇಳಿದ್ದಾರೆ. ನೋಡಿ, ಈ ಕ್ರಿಮಿನಲ್ ಪ್ರಕರಣ, ಇದಕ್ಕೆ ಸಂಬಂಧಪಟ್ಟಂಗೆ BK ಹರಿಪ್ರಸಾದ್ ಟ್ವೀಟ್ ಮಾಡಿರೋದು. ತನಿಖೆ ಆಗಬೇಕು, ನ್ಯಾಯಾಲಯ ತೀರ್ಪು ಕೊಡಬೇಕು, ಅದೆಲ್ಲ ಪ್ರಶ್ನೆ ಬೇರೆ. ಆದರೆ ಇಂಥ ಪ್ರಕರಣದಲ್ಲಿ ಸಂಘ ಪರಿವಾರದ ಜನ ಇದ್ದಾರೆ, ಹಿನ್ನೆಲೆಯಿಂದ ಬಂದಂಥ ಸುರೇಶ್ ಕುಮಾರ್ ಕೂಡ ಇದ್ದಾರೆ. ಇಂಥ ಜನಪ್ರತಿನಿಧಿಗಳ ಪಾತ್ರ ಏನು? ಇದಕ್ಕೆ ಸಂಬಂಧಪಟ್ಟಂಗೆ ಸುರೇಶ್ ಕುಮಾರ್ ಕೂಡ ಮತ್ತದಕ್ಕೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುರೇಶ್ ಕುಮಾರ್ ಪಾತ್ರ ಇಲ್ವಾ ಅಂತ ಕೇಳ್ತಾರೆ ಹರಿಪ್ರಸಾದ್. ಅದಕ್ಕೆ ಸುರೇಶ್ ಕುಮಾರ್ ಕೂಡ ತಕ್ಕ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ನನ್ನ ಹೆಸರನ್ನು ಅನಗತ್ಯವಾಗಿ ತೊಳಕು ಹಾಕ್ತಾ ಇದ್ದಾರೆ, ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆಗೆ ಈ ಕೊಲೆಯಲ್ಲಿ ನಾನೂ ಪಾತ್ರಧಾರಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ರಾಜಕಾರಣದಲ್ಲಿ ಅನುಭವ ಆಗ್ತಾ ಆಗ್ತಾ ಮನಸ್ಸು ಪರಿಪಕ್ವ ಆಗಬೇಕು, ಆದರೆ ಇದು ಕೊಳೆತ ಮನಸ್ಥಿತಿಯ ಪ್ರತೀಕ. ಇದು ಸುರೇಶ್ ಕುಮಾರ್ ಅವರ ಮಾತು. ನಿಮಗಿಂತ ಸಂವಿಧಾನ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಕೂಡ ಸುರೇಶ್ ಕುಮಾರ್ ಹೇಳಿದ್ದಾರೆ. ಒಬ್ರು ಕಮಲಾಕರ್ ಭಟ್ ಅನ್ನೋರ್ನ ಇವತ್ತು ಒಂದು ಕೊಲೆ ಆರೋಪದ ಮೇಲೆ ಬಂಧಿಸಿದ್ದಾರೆ. ಆ ಕೊಲೆ ಆರೋಪ ಬಂದಿರೋ ವ್ಯಕ್ತಿ ಅವರಿಗೆ ನನ್ನ ಹೆಸರನ್ನ ತಳುಕು ಹಾಕಿ ಇವತ್ತು BK ಹರಿಪ್ರಸಾದ್ ಅವರು ಭಾಳ ದೀರ್ಘವಾಗಿ ಇವತ್ತು ಟ್ವೀಟ್ ಮಾಡಿದ್ದಾರೆ. ನನಗೆ ನೆನಪಿದ್ರೆ ಸರಿ, ಯಶವಂತಪುರದ ಒಂದು ಪೆಟ್ರೋಲ್ ಬಂಕ್ ಬಳಿ ಒಮ್ಮೆ ಮಾತ್ರ ಕಮಲಾಕರ್ ಭಟ್ನ ನೋಡಿದ್ದೆ. ಅವರು ಯಾವುದೋ ಒಂದು ಚಾನಲಲ್ಲಿ ಅವರು ತಮ್ಮ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಾಯಿದ್ರು. ನಾನು ಕೂಡ ನನ್ನ ಕಾರ್ಗೆ ಪೆಟ್ರೋಲ್ ಹಾಕಿಸ್ತಾ ಇದ್ದೆ. ಅವರೇ ಕರೆದು ಮಾತಾಡಿಸಿದ್ರು. ಅವ್ರು ಕರೆದು ಮಾತಾಡಿಸಿ ಅನೇಕ ವಿಚಾರಗಳನ್ನ ಅವತ್ತು ನಾನು ಪೋಸ್ಟ್ ಮಾಡಿದ್ದೆ. ಅದನ್ನು ಹುಡುಕಿ ಹೆಕ್ಕಿ ಇವತ್ತು ಕಮಲಾಕರ್ ಭಟ್ ಅವರ ಏನು ಆರೋಪ ಬಂದಿದೆ, ಆ ಕೊಲೆಯಲ್ಲಿ ನಾನು ಕೂಡ ಪಾತ್ರಧಾರಿ, ನಾನು ಕೊಲೆಗಡಕ ಅನ್ನೋ ರೀತಿಯಲ್ಲಿ ಇವತ್ತು ಹರಿಪ್ರಸಾದ್ ಅವರು ಮಾತಾಡಿರೋದು ನನಗೆ ಅವ್ರ ಬಗ್ಗೆ ಕನಿಕರ ಬರುತ್ತೆ. ಒಬ್ಬ ಮನುಷ್ಯ, ಅದರಲ್ಲೂ ವಿಶೇಷವಾಗಿ ರಾಜಕಾರಣದಲ್ಲಿ ಅನುಭವ ಆಗ್ತಾ ಆಗ್ತಾ ಅವನ ಮನಸ್ಸು ಪಕ್ವ ಆಗಬೇಕು, ಕೊಳ್ತಾ ಹೋಗಬಾರ್ದು. ಇದು ಕೊಳೆತ ಮನಸ್ಥಿತಿಯ ಒಂದು ಪ್ರತೀಕ. ಇದು ನಾನು ಹರಿಪ್ರಸಾದ್ ಅವರು ಹೇಳ್ಕೊಳ್ತೀನಿ, ದಯವಿಟ್ಟು ನೀವು ಯಾರಿಗೂ ನೈತಿಕ ಪಾಠ ಏನು ಹೇಳಬೇಡಿ. ಆ್ಯಂಡ್ ನಿಮಗೆ ಸಂವಿಧಾನ ಗೊತ್ತೋ, ನಿಮಗಿಂತ ಸಂವಿಧಾನ ನನಗೆ ಹೆಚ್ಚು ಗೊತ್ತಿದೆ. ಯಾಕಂದರೆ ನಾನು ಲಾ ಪಾಸ್ ಮಾಡಿರೋನು, ಕಾನೂನು ಕಾಲೇಜ್ಗೆ ಹೋಗಿ ಲಾನ ಪಾಸ್ ಮಾಡಿರೋನು, ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಿರೋನು. ಸೊ ಅದಕ್ಕೋಸ್ಕರ ನಿಮ್ಮ ಹುಚ್ಚು ಏನು ಇಡೀ ಸಂಘ ಪರಿವಾರನ, BJPನ ಸಾರಾಸಗಟಾಗಿ ಆ ಕೊಲೆಗೆ ನಂಟು ಮಾಡುವ ಒಂದು ನಿಮ್ಮ ಮನಸ್ಥಿತಿ ಬಗ್ಗೆ ನನಗೆ ಕನಿಕರ ಬರುತ್ತೆ. ಆ ಭಗವಂತ ನಿಮಗೆ ಸದ್ಬುದ್ಧಿ ದೊರಕಲಿ, ದಯ ಪಾಲಿಸಲಿ.
ಆಮೇಲೆ ಸುರೇಶ್ ಕುಮಾರ್ ಏನು ಅಂತ, ಹರಿಪ್ರಸಾದ್ ಏನು ಅಂತ ನೀವಿರುವ ಮಲ್ಲೇಶ್ವರದಲ್ಲೂ ಜನ ಗೊತ್ತಿದೆ, ಕರ್ನಾಟಕದಲ್ಲೂ ಕೂಡ ಚೆನ್ನಾಗಿ ಗೊತ್ತಿದೆ. ಏನೋ ಹೋಲಿಕೆ ಮಾಡಿದ್ರೆ ಜನತೆಗೆ ಬಿಡೋಣ. ಆದರೆ ಈ ಮನಸ್ಥಿತಿ ಇದೆಯಲ್ಲ, ನಿಮಗೂ ಕೂಡ ಇದು ಯೋಗ್ಯ ಮನಸ್ಥಿತಿ ಅಲ್ಲ, ಆರೋಗ್ಯಕರ ಮನಸ್ಥಿತಿ ಅಲ್ಲ. ನನಗನ್ಸುತ್ತೆ ನಿಮಗೆ ತಕ್ಷಣ ಯಾರಾದರೂ ಮನಃಶಾಸ್ತ್ರಜ್ಞರು ಅಥವಾ ಸೈಕ್ಯಾಟ್ರಿಸ್ಟು ನೆರವಿನ ಅಗತ್ಯ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಫೋಟೋ ಹಾಕಿದ್ದಾರೆ, ಶ್ರೀ ವಿಜಯೇಂದ್ರ ಫೋಟೋ ಹಾಕಿದ್ದಾರೆ, ಇನ್ನೂ ಕೆಲವರು ಫೋಟೋ ಹಾಕಿದ್ದಾರೆ. ನಾನು ಅವ್ರನ್ನ ಭೇಟಿಯಾಗಿರೋದು ಮ್ಯಾಕ್ಸಿಮಮ್ 1 ನಿಮಿಷ. ಈಗ ಅವ್ರೇನೋ ಎದುರುಗಡೆ ಬಂದರೆ ಅವ್ರ ಗುರ್ತು ಹಿಡಿತೀನೋ ಅಲ್ವೋ ಗೊತ್ತಿಲ್ಲ ನನಗೆ. ಸೊ ಅವತ್ತು ಯಾವುದೋ ಒಂದು ಪೋಸ್ಟ್ ಹಾಕಿರೋದನ್ನ ನೋಡಿ, ಎಂಥ ಸ್ಥಿತಿ. ನಾಯಕರು ಒಬ್ಬರ ಮೇಲೊಬ್ಬರು ಮಾಡ್ತಿರುವಂಥ ಆರೋಪಗಳು. ಸುರೇಶ್ ಕುಮಾರ್ ಅವರು ಹೇಳ್ತಾರೆ, ಯಾರಾದರೂ ಈ ಫೋಟೋ ತೆಗೆಸ್ಕೊಳ್ಳುವಂಥ ಸಂದರ್ಭದಲ್ಲಿ, ಯಾರಾದರೂ ಸಿಕ್ಕಂಥ ಸಂದರ್ಭದಲ್ಲಿ ಜ್ಯೋತಿಷಿಗಳಿಗೂ ಮತ್ತು ರಾಜಕಾರಣಿಗಳಿಗೂ ಈ ಸಂಬಂಧ ಇದ್ದೇ ಇರುತ್ತೆ. ಎಲ್ಲೋ ಹೋಗ್ತಾರೆ, ಎಲ್ಲೋ ಅವ್ರಿಗೆ ಅವ್ರ ಫೋಟೋ ತೆಗೆದ ತಕ್ಷಣ ಅವ್ರು ಹಾಕ್ತಾರೆ. ಆದರೆ ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂದ್ಬಿಟ್ರೆ, ಯಾರಾದರೂ ಈ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಬರ್ತಾನಲ್ಲ ವ್ಯಕ್ತಿ, ಬಂದಂಥ ವ್ಯಕ್ತಿ ಹತ್ರ ಅವ್ನು ಪೂರ್ತಿ ಜಾತಕ ಕೇಳಬೇಕು ನಾವು. ಅಣ್ಣ, ನನಗೆ ಭವಿಷ್ಯ ಗೊತ್ತಪ್ಪ, ನೀನು ಜಾತಕ ಕೊಟ್ಬಿಟ್ಟು ಫಸ್ಟ್ ನೋಡ್ತೀವಿ ನಿಂದು ಏನೇನಿದೆ ಅಂತ, ಆಮೇಲೆ ಫೋಟೋ ತೆಗೆಸ್ಕೊಳ್ಳೋದು ಬಿಡೋದು, ಆಮೇಲೆ ನೋಡೋಣ ಅಂತ ಅನ್ಲಿಕ್ಕೆ ಸಾಧ್ಯನಾ? ಇದು ಸಂಗತಿ.